ಆಶೆಯೆಂಬ ತಳ ಒಡೆದ ದೋಣಿಯಲಿ ದೂರ ತೀರಯಾನ, ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ. ಇದು ಬಾಳು ನೋಡು ಇದು ತಿಳಿದೆನೆಂದರೂ ತಿಳಿದ ಧೀರನಿಲ್ಲ, ಹಲವು ತನದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ, ಬಾಳಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ. ನೆರೆತಿದೆ ಬೆರೆತಿದೆ ಕುಣಿವ ಮೊರಿವ ತೆರೆ ತೆರೆಗಳೋಳಿಯಲ್ಲಿ, ಜನನ ಮರಣಗಳ ಉಬ್ಬು ತಗ್ಗು ಹೊರಳುರುಳುವಾಟವಲ್ಲಿ. ನವೋದಯ ಸಾಹಿತ್ಯದ ಕವಿವರೇಣ್ಯರಲ್ಲಿ ಮುಂಚೂಣಿಯ ಹೆಸರು ಗೋಪಾಲಕೃಷ್ಣ ಅಡಿಗರದ್ದು. ಅಡಿಗ ಎಂಬ ಮೂರಕ್ಷರದಿಂದಲೇ ಗೇಯ ಸಾಹಿತ್ಯಗಳ ಮೂಲಕ ಸಾಹಿತ್ಯಾಸಕ್ತರ ಗೀತಾಸಕ್ತರ ಮನ ಮುಟ್ಟಿದವರು. ಅವರ ಒಂದು ಕವನ ಸಂಕಲನ ಭಾವಾಂತರಂಗ ಬಹುತೇಕ ಅಕ್ಷರಶಃ ಮನುಜನ ವಿವಿಧ ಭಾವನೆಗಳ ದ್ವಂದ್ವ ಭಾವಗಳ, ಆದರೆ ತಳೆಯಬೇಕಾದ ನಿಲುವುಗಳ ಕುರಿತ ಕವನಗಳೇ ಇರುವ ಸಂಕಲನ. ಇದರ ಒಂದು ಗೀತೆ ಮೊದಲಿಗೆ ಪಿ ಕಾಳಿಂಗರಾಯರ ನಂತರ ಶಿವಮೊಗ್ಗ ಸುಬ್ಬಣ್ಣನವರ ಗಾಯನದ ಮೂಲಕ ಕೇಳುಗರ ಕಿವಿ ಮುಟ್ಟಿತು, ಹೃದಯ ತಟ್ಟಿತು. ಕವನದ ಶೀರ್ಷಿಕೆ ಇದು ಬಾಳು, ಆದರೆ ಇದು ಅಳುವ ಕಡಲೊಳು ಕವಿತೆ ಎಂದೇ ಜನಹಿತ. ದೂರದಿಂದ ನೋಡಿದವರಿಗೆ ದೋಣಿಯೊಂದು ಕಡಲಿನಲ್ಲಿ ತೇಲಿದಂತೆ ಕಾಣುತ್ತದೆ. ಅದು ತೆರೆಯ ಏರಿಳಿತಗಳಿಗೆ ಸಿಕ್ಕಿ ಸಾಗುವಾಗ ಮಗುವೊಂದು ನಲಿಯುತ್ತಾ ತಲೆದೂಗುತ್ತಾ ಸಾಗುತ್ತಿರುವಂತೆ ಕಾಣುತ್ತದೆ. ಕಡಲು ಯಾವಾಗಲೂ ಗಂಭೀರವೂ ಹೌದು. ತನ್ನ ಒಡಲಿನಲ್ಲಿ ಸಹಸ್ರ ನೋವಿನ ಕಥೆಗಳನ್ನು ಅಡಗಿಸಿಕೊಂಡಿದ್ದರೂ ಸಹ ದೋಣಿಯನ್ನು ಆಟವಾಡಿಸ್ತಾ ತೇಲಿಸ್ತಾ ಮತ್ತೊಂದು ದಡಕ್ಕೆ ತಲುಪಿಸುವ ಪ್ರಯತ್ನ ಮಾಡುತ್ತದೆ. ನಾವು ಹಾಗೆಯೇ ನಮ್ಮ ಬಾಳು ಅರ್ಥಾತ್ ಜೀವನ ಎಂಬುದು ಅಳುವ, ಅಂದರೆ ದುಃಖದಲ್ಲಿ ಮುಳುಗುವ, ನಡುವೆ ಸಂತೋಷವನ್ನೂ ಅನುಭವಿಸಿ ಸುಖಿಸುವ ಕಡಲಿನಂತೆಯೇ. ಕವಿಯು ಕವಿತೆಗಿಟ್ಟ ಶೀರ್ಷಿಕೆಯ ಭಾವದ ಅನುಸಂಧಾನ ಅದರ 6 ಚರಣಗಳಲ್ಲಿ ಆಗಿದೆ. ರಾಧಾ ಅವರ ಪ್ರಸ್ತುತ ಚರಣದಲ್ಲಿ ಕವಿತೆಯ ಶೀರ್ಷಿಕೆಯೂ ಅಡಗಿದೆ. ಹಾಯಿದೋಣಿ. ಇದರಲ್ಲಿ ಹಾಯಿಪಟ ಯಾವಾಗಲೂ ಗಾಳಿಗೆ ವಿರುದ್ಧವಾಗಿಯೇ ಸಾಗುತ್ತಾ ದೋಣಿಯನ್ನು ಮುನ್ನಡೆಸಲು ಸಹಕರಿಸುತ್ತದೆ. ಇದರ ಸಹಕಾರದಲ್ಲಿ ದೂರ ಯಾನವನ್ನು ಸಾಗಿಸಬೇಕಾದರೆ ದೋಣಿ, ಅದನ್ನು ನಡೆಸುವವನು ಮತ್ತು ಅದರ ಎಲ್ಲ ಅಂಗಗಳು ಸದೃಢವಾಗಿಯೇ ಇರಬೇಕು. ಆದರೆ ನಮ್ಮ ಬಾಳಿನ ದೋಣಿಯಲ್ಲಿ ಆಶೆ ಎಂಬ ಒಡೆದ ತಳವಿದೆ. ದೋಣಿಯ ತಳ ಒಡೆದಿದ್ದರೆ ಅದರಿಂದ ನೀರು ನುಗ್ಗಿ ದೋಣಿಯನ್ನೇ ಮುಳುಗಿಸಿಬಿಡುತ್ತದೆ. ಹಾಗೆಯೇ ಆಶೆ ಎಂಬುದೊಂದು ನಿತ್ಯವೂ ಕಾಡುವ ಅಂಶವಾಗಿ ಬಿಟ್ಟರೆ ದೋಣಿ ಅರ್ಥಾತ್ ಬಾಳು ಸಾಗುವುದಾದರೂ ಹೇಗೆ? ಅದು ಒಂದು ದಿನ ನಮ್ಮ ಸಮಾಧಿಯನ್ನೇ ಮಾಡಿಬಿಡುತ್ತದೆ. ಕವಿಯ ಚಿಂತನೆ ಬಲು ಸೊಗಸು. ಆಶೆ ಎಂಬುದು ನಮ್ಮದೇ ಆಗಿರಬೇಕಿಲ್ಲ, ಅದು ಯಾರ ಲೀಲೆಗೋ ಯಾರೋ ಏನೋ ಗುರಿಯಿರದೆ ಬಿಟ್ಟ ಬಾಣ ಎಂದಿದ್ದಾರೆ. ನಿಜ, ನಾವು ಯಾರದೋ ಆಶೆಗೆ ಬಲಿಯಾಗುತ್ತೇವೆ. ರಾಮನಿಗೆ ಅರಿವಿತ್ತು ಚಿನ್ನದ ಜಿಂಕೆ ಇರುವುದಿಲ್ಲ ಅಂತ. ಆದರೂ ಜಾನಕಿಯ ಆಸೆಗೆ ತನ್ನ ವನವಾಸದ ಕೊನೆಯ 1 ವರ್ಷವನ್ನು ನರಕ ಮಾಡಿಕೊಂಡ. ಕನಕ ಮೃಗ ದರುಶನದೇ ಜಾನಕಿಯ ಚಪಲ ಎಂಬ DVGಯ ಮಾತನ್ನು ನೆನೆಸಿಕೊಳ್ಳಬಹುದು. ಇಂದು ಆಡಳಿತ ನಡೆಸುವವರ ಆಶೆಗಳಿಗೆ ನಾವು ಸ್ಪಂದಿಸುತ್ತಾ ನೋವು ಅನುಭವಿಸುತ್ತಿಲ್ಲವೇ? ಹಾಗೆ ಎಷ್ಟೋ ಜನ ತಾವು ನೆಮ್ಮದಿಯಿಂದ ಬದುಕುವುದಿಲ್ಲ, ಅನ್ಯರನ್ನೂ ಬದುಕಲು ಬಿಡುವುದಿಲ್ಲ. ಇದುವೇ ಬದುಕು, ಇದು ಬಾಳು ನೋಡು. ಇದು ಸತ್ಯ. ಇದು ಗೊತ್ತಿದೆ ಅಂತ ಸಾಧಕರು ಏನಾದರೂ ಹೇಳಿಕೊಂಡಿದ್ದರೆ ಅವರಿಗೆ ಪೂರ್ಣ ಅರ್ಥವಾಗುವುದಿಲ್ಲ. ಹಲವು ತನದ ಮೈ ಮರೆಸುವಾಟವಿದು, ನಿಜವೂ ತೋರದಲ್ಲ. ಎಂತಹ ಸಾಲು!
4-6 ವರ್ಷಗಳ ಹಿಂದೆ ನದಿಯೊಂದನ್ನು ನೋಡಿರ್ತೇವೆ. ಮತ್ತೆ ಬಂದಾಗ ಒಂದು ಮಾತನ್ನು ಉದ್ಗರಿಸುತ್ತೇವೆ, ಈ ನದಿ 4 ವರ್ಷದ ಹಿಂದೆ ಹೇಗಿತ್ತೋ ಇವತ್ತೂ ಹಾಗೆ ಇದೆ ಅಂತ. ಅದು ಹೇಗೆ ಸಾಧ್ಯ? ನದಿಯ ನೀರು ಅದರ ಹರಿಯುವಿಕೆಯ ಕಾರಣದಿಂದ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಇನ್ನು 4 ವರ್ಷಗಳ ನಂತರ ಅದೇ ನದಿ ಆಗಿರೋಕ್ಕೆ ಹೇಗೆ ಸಾಧ್ಯ? ಹೀಗೇನೆ ಬಾಳು, ಬದುಕು ಕೂಡ. ನಿನ್ನೆಯಂತೆ ಇಂದಿಲ್ಲ, ಇಂದಿನಂತೆ ನಾಳೆ ಇಲ್ಲ. ಇದುವೇ ಬಾಳು. ಹಾಗಾಗಿ ತನ್ನ ಇಷ್ಟಕ್ಕೆ ಕಟ್ಟುಬಿದ್ದೋ ಅನ್ಯರ ಆಶಯಗಳಿಗೆ ಸೋತೋ ಜೀವನ ನಡೆಸಿದರೆ ಅದು ತೂತು ದೋಣಿಯಲ್ಲಿ ಪಯಣಿಸಿದಂತೆಯೇ ಆಗುತ್ತದೆ. ದೋಣಿ ತೂತಾಗಿದೆ ಎಂದಾಕ್ಷಣ ಅದನ್ನು ಸರಿಪಡಿಸಿ ಸಾಗಬೇಕೆಂಬ ಚಿಂತನೆಯನ್ನೂ ಮರೆಸಿಬಿಡುತ್ತದೆ. ಹಾಗೆಯೇ ಆಶೆಗೆ ಬಲಿಯಾಗ್ತಾ ಇದ್ದೇನೆ ಅಂತ ಅನ್ನಿಸಿದ್ರೂ ಅದರ ಕಡೆಗೇ ವಶವಾಗ್ಬಿಡ್ತೀವಿ. ಯಾರ ಬದುಕು ಪೂರ್ಣತೆಯನ್ನು ಪಡೆದಿಲ್ಲ, ಪಡೆಯುವುದೂ ಇಲ್ಲ. ನೋವಿನಲ್ಲೂ ಸಂತಸವನ್ನು ಕಂಡುಕೊಂಡು ಜೀವನ ಸಾಗಿಸುತ್ತಾ ಬಾಳನ್ನು ಹಸನುಗೊಳಿಸಿಕೊಳ್ಳಬೇಕು ಎಂಬುದು ಕವಿಯ ಅಂತಃಸತ್ವದ ಮಾತು ಮತ್ತು ಅವರ ಜೀವನಾನುಭವದ ಸಾರವೂ ಹೌದು. ಪೂರ್ಣ ಕವಿತೆ ನೋಡೋಣ, ಸವಿಯೋಣ, ಅನುಸಂಧಾನ ಮಾಡೋಣ.